ಎಲ್ಲರಿಗೂ ನಮಸ್ಕಾರ. ಇವತ್ತು ಮೈಸೂರಿನ DRC ಸಿನಿಮಾಕ್ಕೆ ನಾವು ಅನ್ನ ಮೂವಿ ನೋಡಲಿಕ್ಕೆ ಬಂದಿದ್ವಿ. ಈ ಅನ್ನ ಮೂವಿ ಬಹಳ ಅದ್ಭುತವಾಗಿದೆ. ಜೊತೆಗೆ ನಮ್ಮ ಸ್ನೇಹಿತ ಮಹೇಂದ್ರರವರ ಎರಡನೇ ಮಗು ಮಹಾದೇವ ಅನ್ನೋ ಕ್ಯಾರೆಕ್ಟರ್ನ ಆ್ಯಕ್ಟ್ ಮಾಡಿದ್ದಾನೆ. ಅಷ್ಟೇ ಅಲ್ಲ, ನಮ್ಮ ಸ್ನೇಹಿತ ಮತ್ತು BA ಕ್ಲಾಸ್ಮೇಟ್ ಬಸವಣ್ಣ ಅಂತ ಮತ್ತು ರಾಯಪ್ಪನ ಕ್ಯಾರೆಕ್ಟರ್ ಮಾಡಿರೋರು ಮತ್ತು ಎಲ್ಲ ಭಾಳ ತುಂಬ ಚೆನ್ನಾಗಿ ಅದ್ಭುತವಾಗಿ ಗ್ರಾಮೀಣ ಸೊಗಡಿನಲ್ಲಿ ಚಾಮರಾಜನಗರದ ಮತ್ತು ಈ ನಂಜನಗೂಡು, ಚಾಮರಾಜನಗರ, ಕೊಳ್ಳೇಗಾಲ, ಹನ್ನೂರು, ನರಸೀಪುರ ಈ ಕಡೆ ಇರ್ತಕ್ಕಂಥ ಒಂದು ಸಾಮಾನ್ಯ ಗ್ರಾಮೀಣ ಭಾಷೆಯಲ್ಲಿ ಚಿತ್ರ ಅದ್ಭುತವಾಗಿ ಮೂಡಿಬಂದಿದೆ. ನನ್ನ ಒಂದು ಅಭಿಪ್ರಾಯ ಏನಪ್ಪ ಅಂದರೆ, ಕಾಂತಾರ ಮೂವಿ ಆಗಿರ್ಬೋದು, ಅದೇ ರೀತಿ ಇನ್ನೊಂದು ಮಂಗಳೂರಿನಲ್ಲಿ ಒಂದು ಮೂವಿ ನಡೆದಿತ್ತು, ಅವೆರಡಕ್ಕೂ ಅವಾರ್ಡ್ ಬಂದಿತ್ತು. ಅದೇ ರೀತಿಯಲ್ಲಿ ಚಾಮರಾಜನಗರದಲ್ಲಿ ಈ ಒಂದು ಚಿತ್ರೀಕರಣ ನಡೆದಿದೆ. ಬಹಳ ಅದ್ಭುತವಾಗಿ ಗ್ರಾಮೀಣ ಮಟ್ಟದ ಅನ್ನ ಅಂತಕ್ಕಂಥ ಒಂದು ಆಹಾರದ ಕೊರತೆ ಏನಿದೆ, ಅದರ ಕಷ್ಟ ಏನು, ಅನ್ನ ಯಾಕೆ ಗ್ರಾಮೀಣ ಜನರಿಗೆ ಚಿನ್ನ ಆಗಿದೆ ಅನ್ನೋದನ್ನು ಬಹಳ ಸೂಕ್ಷ್ಮವಾಗಿ ಎಳೆಯಾಗಿ ಈ ಚಿತ್ರದಲ್ಲಿ ಬಿಡಿಸಿದ್ದಾರೆ. ಒಂದು ಮಗು ತನಗೆ ಊಟ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ತನ್ನ ಸ್ವಂತ ತಂದೆ ತಾಯಿನೇ ಬಿಟ್ಟು ಇನ್ನೊಬ್ಬರ ಮನೆಯನ್ನ ಇಷ್ಟಪಡ್ತದೆ ಅಂತಂದರೆ ಆಹಾರ ಎಷ್ಟು ಮುಖ್ಯ, ಗ್ರಾಮೀಣದ ಜನತೆಗೆ ಅನ್ನ ಅನ್ನೋದು ಎಷ್ಟು ಮುಖ್ಯ ಅಂತಕ್ಕಂಥದ್ದನ್ನು ಬಹಳ ತೋರಿಸ್ಕೊಂಡಿದ್ದಾರೆ. ನನ್ನ ಒಂದು ಕರ್ನಾಟಕ ಸರ್ಕಾರಕ್ಕೆ ನನ್ನ ಈ ಬೇಡಿಕೆ ಏನಪ್ಪ ಅಂತಂದರೆ, ಈ ರೀತಿಯ ಮೂವಿ ಬಹಳ ಅಚ್ಚುಕಟ್ಟಾಗಿ ಬಂದಿದೆ, ಆದರೆ ಇದು ಎಲ್ಲ ಭಾಷೆಗಳಿಗೂ ಡಬ್ ಆಗಬೇಕು. ಒಂದು ಎರಡನೇದಾಗಿ ಈ ಚಿತ್ರಕ್ಕೆ ನ್ಯಾಷನಲ್ ಅವಾರ್ಡ್ ಕೊಡಲೇಬೇಕು. ಯಾಕಂತಂದರೆ ಅನ್ನ ಮೂವಿಯನ್ನು ಬಹಳ ಸೂಕ್ಷ್ಮವಾಗಿ ಅಲ್ಲಿ ಲೋಕಲ್ನಲ್ಲಿ ಸಿಗ್ತಕ್ಕಂಥ ಕಲಾವಿದಗಳನ್ನ ಉಪಯೋಗಿಸ್ಕೊಂಡು, ಗ್ರಾಮೀಣ ಸೊಗಡನ್ನು ಉಪಯೋಗಿಸ್ಕೊಂಡು, ಜಾನಪದ ಶೈಲಿಯಲ್ಲಿ ಚಿತ್ರ ಮೂಡಿ ಬಂದಿದೆ. ಚಿತ್ರೀಕರಣ ಮಾಡಿದಂಥ ತಂಡಕ್ಕೆ ಧನ್ಯವಾದಗಳು. ಅವರು ಮಾಡಿರ್ತಕ್ಕಂಥ ಚಿತ್ರೀಕರಣ ಬಹಳ ಅದ್ಭುತವಾಗಿರೋದ್ರಿಂದ ಈ ಚಿತ್ರೀಕರಣಕ್ಕೆ ಬೆಲೆ ಸಿಗಬೇಕು ಅಂದರೆ ಕರ್ನಾಟಕ ಸರ್ಕಾರ ಇವರನ್ನು ಸೂಚಿಸಿ ಇವ್ರಿಗೆ ಹೆಚ್ಚಿನ ಪ್ರೋತ್ಸಾಹಧನ ಕೊಡಬೇಕು. ಮೊದಲನೇದಾಗಿ ನಾವು ಒಬ್ಬನೇ ಈ ಥರ ಒಂದು ಫಿಲಮ್ ನೋಡೋಕ್ಕಾಗ ಮಾಲ್ಗೆ ಅಂತ ಹೇಳಿದ್ರು. ನಮಗೆ ಫಿಲಮ್ ನೋಡೋದು ಅದು ಈಗಿನ ಕಾಲದ ಮೂವಿ ನೋಡೋದಂತ ಖುಷಿ ಆಯಿತು. ಆಮೇಲೆ ನಮ್ಮ ಅಪ್ಪ ಹೇಳಿದ್ರು, ಅದು ಚಾಮರಾಜನಗರದ ಶೈಲಿ ಭಾಷೆ, ಅಂದರೆ ಅನ್ನದ ಮಹತ್ವ ಹೇಳೋ ಭಾಷೆ, ಆ ಥರದ್ದು ಅನ್ನದ ಮಹತ್ವ ಹೇಳೋ ಥರದ್ದು ರಿಲೇಟೆಡ್ ಮೂವಿ ಅಂತ ಹೇಳಿದ್ರು. ನಮಗೆ ಸರಿ ಆಯಿತು ಅಂದ್ಕೊಂಡೆ ಬಂದು, ಏನು ಅಷ್ಟೊಂದು ಇಷ್ಟ ಇರಲಿಲ್ಲ, ಆದರೆ ನೋಡೋಣ ಆಯಿತು ಅಂತ ಅಂದ್ಕೊಂಡು ಬಂದು ಈ ಫಿಲಮ್ ನೋಡಿದಾಗ ಒಂಥರ ಏನೋ ಮೀ ರೋಮಾಂಚ, ತುಂಬ ಚೆನ್ನಾಗಿತ್ತು ಮೂವಿ. ಒಂದು ಈ ಮಹತ್ವದ ನಾವು ಮನೇಲಿ ಹೇಳ್ತಿದ್ರು, ಅನ್ನ ಬಿಟ್ಬಿಡಿ, ಅನ್ನದ ಮಹತ್ವ ತುಂಬಾ ಹೇಳ್ತಿದ್ರು, ಆದರೆ ಅಷ್ಟು ಮನಸ್ಸಿಗೆ ಅನಿಸ್ಬೇಕಾಯ್ತಿಲ್ಲ. ಇವತ್ತು ನೋಡಿದಾಗ ತುಂಬ ಇಷ್ಟ ಅನ್ನದ ಮಹತ್ವ ಮತ್ತು ಆಗಿನ ಕಾಲದಲ್ಲಿ ಹೇಗಿತ್ತು ಅಂದರೆ ತುಂಬಾ ಇಷ್ಟ ಆಯಿತು. ಇನ್ನು ಯಾವತ್ತೂ ಅನ್ನನೇ ಬಿಡಬಾರ್ದು, ಅನ್ನದ ಮಹತ್ವ ತುಂಬಾ ಇಷ್ಟ ಆಯಿತು. ಈ ಮೂವಿ ಒಂದು ಒಳ್ಳೆ ದೊಡ್ಡ ಸಂದೇಶನೇ ಕೊಟ್ಟಿದೆ. ಮೂವಿ ಬರುವಾಗ ಹೇಗಿತ್ತು ಒಂದು ಮನಸ್ಸು ಅದು ತುಂಬಾ ಚೇಂಜ್ ಆಗಿತ್ತು. ಬರೀ ಬೇರೆ ಮೂವಿ ಅಂತಲ್ಲ, ಈ ಮೂವಿ ತುಂಬಾ ಒಳ್ಳೆ ಸಂದೇಶ ನೀಡಿದೆ. ಅದು ತುಂಬಾ ಇಷ್ಟ ಆಯಿತು. ಒಳ್ಳೊಳ್ಳೆ ಸಂದೇಶನ ಕೊಡುತ್ತೆ. ನನಗಂತೂ ಫಸ್ಟ್ ನೋಡ್ದಾಗಿದ್ದೆ ಬೇರೆ ಥರ, ಇವಾಗ ತುಂಬ ಖುಷಿ ಆಗ್ತಾಯಿದೆ. ಈ ಥರನೂ ಒಂದು ಫಿಲಮ್ ತೆಗಿಬೋದಾ, ಮತ್ತು ಅನ್ನಕ್ಕೆ ಇದೇ ಥರ ಎಲ್ಲ ವ್ಯಾಲ್ಯೂ ಇದೆಯಾ ಅನ್ನೋದು ನಾವು ಎಷ್ಟೊಂದು ದಿನನಿತ್ಯ ನಾವು ಏನೇನೋ ಮಾಡ್ತೀವಿ, ಎಲ್ಲ ಎಮೋಷನ್ಸ್ ಫೇಸ್ ಮಾಡ್ತೀವಿ, ಆದರೆ ಅನ್ನದ ಬಗ್ಗೆ ಇದೇ ಥರ ಎಲ್ಲ ಮಹತ್ವನೆಲ್ಲ ಹೇಳ್ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ತುಂಬ ಖುಷಿಯಾಗಿದೆ. ಈ ಫಿಲಮ್ ತುಂಬ ಚೆನ್ನಾಗಿದೆ. ಅದು ನಮ್ಮ ಚಾಮರಾಜನಗರ ಭಾಷೆಯಲ್ಲಿ ಬಂದಿರೋದಂತೂ ತುಂಬ ಖುಷಿಯಾಗಿದೆ. ನಮ್ಮ ಅಪ್ಪನೂ ಇದೇ ಥರ ಎಲ್ಲ ಮಾತಾಡ್ತಿದ್ರು ಚಾಮರಾಜನಗರ ಭಾಷೆಯಲ್ಲಿ. ಅದೇ ಥರ ಒಂದು ಫಿಲಮ್ ತೆಗೆದಿದ್ದಾರೆ. ಅದು ಬರೋಂಥ ಭಾಷೆ ಎಲ್ಲ ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ರಿಯಾಲಿಟಿ ಅಂದರೆ ನಾವು ಕಣ್ಣಾರ ನೋಡಿರೋ ಫಿಲಮ್, ಅದೆಲ್ಲ ಮನಸ್ಸೇ ಇಲ್ಲ, ನನಗೆ ಮನಸ್ಸಿಗೆ ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿದೆ. ನನ್ನ ನಮ್ಮ ಒಂದು ಹಳ್ಳಿಗಾಡಿನ ಹುಡುಗರಿಗೆ ಅನ್ನ ಸಂಬಂಧಪಟ್ಟಾಗೆ ಜೀವನದಲ್ಲಿ ಅನ್ನನೇ ಕಾಣಿರಲಿಲ್ಲ. ಸಿನಿಮಾದಲ್ಲಿ ಅನ್ನದ ಮಹಿಮೆ, ಅನ್ನದ ಮಹತ್ವ ಏನು ತಿಳಿಸಿದ್ರಿ, ಧನ್ಯವಾದಗಳು. ಇತ್ತೀಚಿನ ದಿನಗಳಲ್ಲಿ ತುಂಬ ಅದ್ಭುತವಾದ ಅನ್ನದ ವ್ಯಾಲ್ಯೂ ಇರುವಂಥ ಸಿನಿಮಾಗಳು, ಚಾಮರಾಜನಗರ ಸೊಗಡು, ಡೈಲಾಗ್ಗಳು, ಕ್ಯಾರೆಕ್ಟರ್ಗಳು ತುಂಬ ಮನಸ್ಸಿಗೆ ಹತ್ತಿರ ಆಗುತ್ತೆ. ರೋಷ, ಆ್ಯಕ್ಷನ್ನು ಇದರಿಂದ ಆಚೆಗೆ ನಮ್ಮದು ಅನ್ನೋದು ಒಂದು ಲ್ಯಾಂಗ್ವೇಜು, ನಮ್ಮ ಸೊಗಡು ನಮಗೆ ತುಂಬ ಮನಸ್ಸಿಗೆ ಹತ್ತಿರ ಆಗುತ್ತೆ. ಒಳ್ಳೆಯ ಸಿನಿಮಾ, ದಯವಿಟ್ಟು ಎಲ್ಲರೂ ಬಂದು ದೊಡ್ಡ ಎಲ್ಲ ಫಿಲ್ಮ್ ಡಿಫ್ರೆಂಟ್ ಆಗಿ ಖುಷಿ ಅನ್ನಿಸ್ತು.
ಏನಾದರೂ ಯೂಸ್ ಮಾಡಿದ್ದಾರೆ. ಈ ಚಿತ್ರ ಬಹಳ ಕಾಲ್ಪನಿಕ ಮತ್ತು ಸಹಜ ಸೌಂದರ್ಯ ಒಳಗೊಂಡಂತೆ ಹಳ್ಳಿ ಗುಡ್ಡಗಾಡು ಮತ್ತು ಹಳ್ಳಿಗಾಡಿನಲ್ಲಿ ಎಲ್ಲಿ ನೀರಾವರಿ ಇಲ್ವೋ ಆ ಪ್ರದೇಶದಲ್ಲಿ ಜನರು ಅನ್ನಕ್ಕಾಗಿ ಎಷ್ಟು ಪರಿತಪಿಸ್ತಾರೆ, ಮಕ್ಕಳು ಅದ್ರ ಬಗ್ಗೆ ಎಷ್ಟು ಆಸೆ ಇಟ್ಕೊಂಡಿರ್ತಾರೆ, ಅನ್ನ ಅನ್ನ ಅಂತ. ಒಂದು ಅಪರೂಪ ಸೃಜನಶೀಲ ಚಿತ್ರ ಅನ್ನ. ನನಗೆ ಸತ್ಯಜಿತ್ ರೇ ಅವರ ಪಟೇಲ್ ಪಾಂಚಾಲಿ ಸೋಮನ ದುಡಿಯ ಮತ್ತು ಇತ್ತೀಚಿನ KGF ಚಿತ್ರಗಳ ಹಿನ್ನೆಲೆಯಲ್ಲಿ ಅಷ್ಟೇ ಆಗಲಿ ಕೃಷ್ಣ ಮೊನ್ನೆ ಬಂದಂಥ ಕಮರ್ಷಿಯಲ್ ಸಿನಿಮಾ ಎಲ್ಲ ಗಮನಿಸಿದಾಗ ಅನ್ನ ಚಿತ್ರದಲ್ಲಿ ಸಂಭಾಷಣೆ ತಾಂತ್ರಿಕ ಟೆಕ್ನಾಲಜಿನ ಇಂಟಿಗ್ರೇಷನ್ ಮಾಡೋದಿದೆಯಲ್ಲ ಫ್ರಮ್ ವೆರಿ ವೆಲ್ ಭಾಳ ಮೆಚೂರ್ ಬಂತು. ನಾನು ಒಂದೇ ಒಂದು ನನ್ನ ಕನಸೇನೆಂದರೆ ಈ ತಂಡ ಹವಾಮಾನ ವೈಪರೀತ್ಯ ಇದೆಯಲ್ಲ ಅದಕ್ಕೆ ಸಮುದಾಯ ಮತ್ತು ನಿಸರ್ಗ ಆಧಾರಿತ ಮಾದರಿಗಳು ಉಪಯೋಗಿಸಿಕೊಂಡು ಜಗತ್ತಿನಾದ್ಯಂತ ಜನ ತಮ್ಮ ಸಮಸ್ಯೆಗಳ ಪರಿಹಾರ ಮಾಡ್ತಾರೆ. ಬಹುಶಃ ಅಂತಹ ವಿಷಯಗಳನ್ನು ತಿಳ್ಕೊಂಡ್ರೆ ಅದ್ಭುತವಾಗಿ ಯಶೋಗಾತಿ ಆಗುತ್ತೆ. ಈ ತಂಡಕ್ಕೆ ನಾನು ಅಭಿನಂದನೆಗಳು. ಚಿತ್ರ ತುಂಬ ನೋಡೋಂಥ ಚಿತ್ರ, ಮಕ್ಕಳು ಫ್ಯಾಮಿಲಿ ಜೊತೆ ಬಂದಂತ ನೋಡೋಂಥದ್ದು. ಯಾಕೆಂದರೆ ಮಕ್ಕಳಿಗೆ ಈಗಿನ ದಿನ ಅನ್ನದ ಬೆಲೆ ಏನು ಅಂತ ಕೊಟ್ಟಿದ್ದಾರೆ. ಮುಂದೊಂದು ದಿನ ಅವ್ರಿಗೆ ಅನ್ನದ ಅರಿವು ಗೊತ್ತಾಗುತ್ತೆ. ಶಾಲಾ ಕಾಲೇಜುಗಳು ಮಕ್ಕಳುಗಳ ಜೊತೆ ಹೆಂಗಿರಬೇಕು, ಯಾವ ಥರ ನಡ್ಕೋಬೇಕು, ಮತ್ತು ಅನ್ನದ ಬೆಲೆ ಏನು, ಮುಂದೆ ನಾವು ಯಾವ ಥರ ವಿದ್ಯಾಭ್ಯಾಸ ಹಿಂದೆ ಹೆಂಗಿತ್ತು ಈಗ ಹೆಂಗೆ ಅನುಕೂಲವಾಗಿದ್ದೀವಿ ಅಂತ ತಿಳ್ಕೊಬೋದು. ಈಗ ಕುಟುಂಬ ಸಮೇತ ಬಂದಂಥ ನೋಡ್ಬೋದಾದ ಚಿತ್ರ ಅನ್ನ. ಈ ತಂಡದಲ್ಲೆಲ್ಲ ಕೆಲಸ ಮಾಡಿರೋ ಉತ್ತಮವಾಗಿ ಸಂಭಾಷಣೆ ಹಾಗೂ ಚಿತ್ರಕಥೆ ಪ್ರೊಡ್ಯೂಸರ್ ಎಲ್ಲ ಚೆನ್ನಾಗಿ ಕಥೆ ನಿರ್ಮಿಸಿದ್ದಾರೆ. ನೋಡೋಂಥದ್ದು ನಾನು ಇದು 3ನೇ ಸಲ ನೋಡೋಂಥ ಚಿತ್ರ. ಇನ್ನೂ ನಮ್ಮ ಸ್ನೇಹಿತರಿಗೆ ಮತ್ತು ನಮ್ಮ ಸಂಘ ಸಂಸ್ಥೆಗಳಿದೆ, ಅಲ್ಲೂ ಕೂಡ ಅವ್ರಿಗೆ ಹೇಳಿ ಇನ್ನೂ ಈ ಸಿನಿಮಾ ನೋಡಿ ಇನ್ನೂ ಅದರಲ್ಲಿ ತಿಳಿ ಅಂತ ಇದೆ ಅಂತ ನಾನು ಹೇಳ್ತೀನಿ. ಧನ್ಯವಾದಗಳು. ಈ ಚಿತ್ರ ದಿನೋತ್ಸವ ಪಡಲಿ ಅಂತ ನಾವು ಆರಿಸ್ತಾ ಇದ್ದೀವಿ. ಮೈಸೂರು ಜಿಲ್ಲೆಯಲ್ಲಿ ಈಗ ಬರ್ತಾ ಇದೆ, ಅದು ಎಲ್ಲ ಜಿಲ್ಲೆಗಳು ಪ್ರಸಾರ ಮಾಡಿದ್ರೆ, ಮತ್ತು ದಸರಾದಲ್ಲಿ ಕೂಡ ಈಗ ಚಲನಚಿತ್ರೋತ್ಸವ ಇದೆ, ದಸರಾದಲ್ಲಿ ಹೆಚ್ಚಾಗಿ ಹಾಕಬೇಕು ಅಂತ ನಾವು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ವಿ.